ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾ ಆನಂದ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಟೈಮ್ ಬಂದು 4:54 AM ಆಗಿದೆ. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಪೂಜೆ ಇರೋದ್ರಿಂದ ನಾನು ಇಷ್ಟು ಬೇಗ ಎದ್ದೇಳ್ತಾ ಇದ್ದೀನಿ. ಇಲ್ಲಿ ಹೊರಗಡೆ ಬಂದು ನೋಡ್ತಾ ಇದ್ದೀನಿ ಇನ್ನೂ ಎಷ್ಟು ಚಳಿ ಇದೆ ಅಂತ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕತ್ಲೆ ಇದೆ ಅಂತ. ನನಗೆ ಎದ್ದ ತಕ್ಷಣವೇ ಇಲ್ಲಿ ಬಂದು ದೇವಸ್ಥಾನದ ಗೋಪುರ ನೋಡೋದು ಅಂದರೆ ತುಂಬ ಇಷ್ಟ. ನಾನು ಬೆಳಗ್ಗೆ ಬೇಗ ಎದ್ದು ಬಂದಿದ್ದ ತಕ್ಷಣವೇ ಇಲ್ಲಿ ಬಾಲ್ಭೀಮ್ ದೇವಸ್ಥಾನದ ಗೋಪುರ ನೋಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಜೂಮಾಗಿ ತೋರಿಸ್ತೀನಿ ನೋಡಿ, ಅಲ್ಲಿದೆ. ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಇದೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಸಹ ಕೇಳಿಸ್ತಾ ಇರ್ಬೋದು. ಸೊ ಇವಾಗ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನಾನು ಸಹ ಫ್ರೆಶ್ ಅಪ್ ಆಗಿ ಇಲ್ಲಿ ಪುಟ್ಟದಾಗಿರೋ ಒಂದು ರಂಗೋಲಿ ಡಿಸೈನು ಸಹ ಹಾಕಿದ್ದೀನಿ. ರಂಗೋಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂದ್ರೇ ಹೆಣ್ಮಕ್ಳಿಗೆ ಈ ರಂಗೋಲಿ ಹಾಕೋ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ಪೂಜೆ, ಆ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಪೂಜೆ ಮಾಡ್ಕೊಂಡ್ವಿ. ಸೊ ನಮಗೆ ಈ ಮನೆಯಲ್ಲಿ ದೇವ್ರ ಮನೆ ಕಿಚನಲ್ಲಿ ಕೊಟ್ಟಿದ್ದಾರೆ. ಅದು ಪಶ್ಚಿಮ ದಿಕ್ಕಿಗೆ ಇದೆ ಅಂತ ಅಲ್ಲಿ ಬೇಡ ಅಂತ ಅಂದ್ಕೊಂಡು ಪೂರ್ವ ದಿಕ್ಕಿಗೆ ದೈವ ಮೂಲೆ ನಮಗೆ ಹಾಲಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವು ಹಾಲಲ್ಲಿ ಫೋಟೋನಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ದೈವ ಭಕ್ತಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಎಲ್ಲ ಥರದ ದೇವ್ರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಸೊ ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 8:10 ಆಗೋಗಿತ್ತು. ಸೊ ನೈವೇದ್ಯಕ್ಕೆ ಅಂತ ನಾನು ಸ್ವೀಟ್ ಪೊಂಗಲ್ ಮೊದಲೇ ಮಾಡಿಟ್ಟಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಏನಾದರೂ ಸಿಂಪಲ್ಲಾಗಿ ಬೇಗ ಆಗೋ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಖಾರ ಪೊಂಗಲ್, ಚಟ್ನಿ, ವಡೆ, ಸ್ವೀಟ್ ಪೊಂಗಲ್ ಇದು ಬೆಳಗಿನ ತಿಂಡಿ ಆಗಿತ್ತು. ಮಧ್ಯಾಹ್ನ ಲಂಚ್ಗೆ ಅಂತ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡಿದ್ವಿ. ಈ ರೀತಿ ಕುಂಬಳಕಾಯಿನ ಬೇಯಿಸಿ ಇಟ್ಕೋಬೇಕು. ಇದಕ್ಕೆ ಬೆಲ್ಲದ ಹಾಲು ಮತ್ತು ಶೇಂಗಾ ಪೌಡ್ರನ್ನು ಹಾಕ್ಕೊಂಡು ತಿನ್ನಬೇಕು. ಇದು ಕುಂಬಳಕಾಯಿ ಸಾಂಬಾರು. ಇದು ಬೆಲ್ಲದ ಹಾಲು. ಆಗಲೇ ತೋರಿಸಿದ್ನಲ್ಲ, ಬೇಯಿಸಿರುವಂಥ ಕುಂಬಳಕಾಯಿಗೆ ಈ ಬೆಲ್ಲದ ಹಾಲು ಮತ್ತು ಶೇಂಗಾ ಪೌಡ್ರನ್ನು ಹಾಕ್ಕೊಂಡು ತಿನ್ನಬೇಕು. ಇಲ್ಲಿ ವೈಟ್ ರೈಸ್ ರೆಡಿ ಇದೆ. ಇದು ಶೇಂಗಾ ಪೌಡ್ರು. ನಮ್ಮ ಮನೆ ಕೆಳಗಡೆ ಇರುವಂಥ ಆಂಟಿ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಅಂತ ಊಟ ತಂದು ಕೊಟ್ಟಿದ್ದರು. ಏನೇನಿದೆ ಅಂತ ನೋಡಿ. ಇದು ಉತ್ತರ ಕರ್ನಾಟಕದ ಊಟ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.